ಯಾವಾಗಲೂ ಜೊತೆಗಿರುತ್ತೇನೆ ಎಂದು ವಾಗ್ದಾನ ಮಾಡಿರುವ ಇಮ್ಮಾನುವೇಲನ ಪರಿಶುದ್ಧ ದಿವ್ಯ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ 2 ಕಾರ್ಯಕ್ರಮಗಳಲ್ಲಿ ಮತ್ತಾಯನ ಸುವಾರ್ತೆಯ ಪೀಠಿಕೆ ಹಾಗೂ ಅದರ ಮೊದಲನೇ ಅಧ್ಯಾಯದ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ಅದರ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆಯ ಕಾಲಮಾನದಲ್ಲಿ ಯಹೂದ್ಯರು ಬಹು ದುಸ್ಥಿತಿಯಲ್ಲಿದ್ದರು. ಕ್ರೂರವಾದ ಅನ್ಯ ಅರಸರುಗಳ ಕೈಯಲ್ಲಿ ಬಹಳವಾಗಿ ನಲುಗಿ ಹೋಗಿದ್ದರು. ಸತ್ಯವೇದದಲ್ಲಿ ಇರುವ 2 ಒಡಂಬಡಿಕೆಗಳ ನಡುವಿನ ಈ ಸಮಯದಲ್ಲಿ ದೇವರೂ ಸಹ ಅವರೊಂದಿಗೆ ಮಾತನಾಡಿರಲಿಲ್ಲ. ಆಗ ದೇವಜನರಾದ ಯಹೂದ್ಯರು ತಮ್ಮನ್ನು ರೋಮನ್ನರ ಕೈಗಳಿಂದ ಬಿಡಿಸುವುದಕ್ಕಾಗಿ ಮೆಸ್ಸೀಯನನ್ನು ಎದುರು ನೋಡುತ್ತಿದ್ದರು. ಇಂತಹ ಸಮಯದಲ್ಲಿ ಅವರು ಎದುರು ನೋಡುತ್ತಿದ್ದ ಮೆಸ್ಸೀಯನು ಮರಿಯಳೆಂಬ ಕನ್ಯೆಯಲ್ಲಿ ಹುಟ್ಟಿ ಬಂದನು. ಹೌದು, ಪೂರ್ವದಲ್ಲಿ ಪ್ರವಾದಿಗಳ ಮೂಲಕ ಮುಂತಿಳಿಸಲ್ಪಟ್ಟಂತೆಯೇ ಆತನು ಕಾಲವು ಪರಿಪೂರ್ಣವಾದಾಗ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದನು. ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಈಗ ಆತನು ನಮಗೆ ಹೇಳುವುದನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸರ ಅರಸನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ನಾವು ಯೇಸು ಕ್ರಿಸ್ತನು ತನ್ನನ್ನು ಅರಸನನ್ನಾಗಿ ಪ್ರಕಟಿಸಿಕೊಂಡದ್ದನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜೋಯಿಸರ ಆಗಮನದ ಚಾರಿತ್ರಿಕ ದಾಖಲೆ ಇದಾಗಿದೆ. ಅವರು ಅರಸನಾದ ಹೆರೋದನ ದಿನಗಳಲ್ಲಿ ಬಂದಿದ್ದರು. ಹೆರೋದನಿಗೆ ತನಗೊಬ್ಬ ಪ್ರತಿಸ್ಪರ್ಧಿ ಇರುವುದು ಬೇಡವಾಗಿತ್ತು. ಅದು ಅವನು ಎಂದಿಗೂ ಸಹಿಸಲಾರದ ಸಂಗತಿಯಾಗಿತ್ತು. ಆದ್ದರಿಂದ ಜೋಯಿಸರು ಯೆರೂಸಲೇಮಿಗೆ ಬಂದಾಗ ಅವನು ಎಚ್ಚರಗೊಂಡನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಅರಸನನ್ನು ಹುಡುಕುತ್ತಿದ್ದರು. ಇದು ಅರಸನಾದ ಹೆರೋದನನ್ನು ಚಿಂತೆಗೀಡು ಮಾಡಿತು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಪ್ರಶ್ನೆ ಎಂದರೆ, ಅವರು ಒಂದು ನಕ್ಷತ್ರವನ್ನು ಅರಸನೊಂದಿಗೆ ಹೇಗೆ ಸಂಬಂಧಿಸಿದರು ಮತ್ತು ಅದನ್ನು ಇಸ್ರಾಯೇಲ್ಯರೊಂದಿಗೆ ಹೇಗೆ ಜೋಡಿಸಿಕೊಂಡರು? ಪ್ರಿಯರೇ, ನನಗೆ ತಿಳಿದಿರುವ ಒಂದೇ ಅಂಶವೆಂದರೆ, ಅರಣ್ಯಕಾಂಡ ಪುಸ್ತಕದಲ್ಲಿ 24ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಬೀಳಾಮನು ನುಡಿದ ಒಂದು ಪ್ರವಾದನೆ ಅವರಿಗೆ ನೆನಪಿದ್ದಿರಬಹುದು. ಅದೇನೆಂದರೆ, ಅವನು ಇಸ್ರಾಯೇಲ್ಯರ ಕುರಿತಾಗಿ ಇದನ್ನು ನುಡಿದಿದ್ದನು: ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲ್ಯರಲ್ಲಿ ರಾಜದಂಡ ಹಿಡಿದವನು ಕಂಡುಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನೂ ಕೆಡವಿಬಿಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪ್ರವಾದನೆಯಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಎಂದು ಹೇಳಿಯದೆ. ಯಾಕೋಬ ವಂಶದವರು ಅಂದರೆ ಇಸ್ರಾಯೇಲ್ಯರು, ಅವರೊಳಗಿಂದ ರಾಜ್ಯದಂಡ ಹಿಡಿದವನೊಬ್ಬನು ಬರುತ್ತಾನೆ. ನಕ್ಷತ್ರವೂ ರಾಜ್ಯದಂಡವೂ ಜೊತೆಯಾಗಿ ಹೇಳಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಮಾತ್ರ ಇದು ಕಂಡುಬರುತ್ತದೆ. ಮೂಡಣದ ಜೋಯಿಸರಿಗೆ ಈ ಪ್ರವಾದನೆ ತಿಳಿದಿತ್ತು. ಆದ್ದರಿಂದ ಅವರು ಅರಸನಿಗಾಗಿ ಹುಡುಕುತ್ತಾ ನಮಗೆ ತಿಳಿಯದ ಈ ಮೂಡಣ ದೇಶದಿಂದ ಹೊರಟು ಬಂದರು. ಇದು ಅರಸನಾದ ಹೆರೋದನಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ಕಳವಳವನ್ನುಂಟು ಮಾಡಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಇದನ್ನು ಕೇಳಿ ಅರಸನಾದ ಹೆರೋದನು, ಅವನ ಕೂಡ ಯೆರೂಸಲೇಮಿನಲ್ಲಿ ಇರುವವರೆಲ್ಲರೂ ಕಳವಳಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಂಡಿತರ ಗುಂಪೊಂದು ಹೀಗೆ ವಿಚಾರಿಸುತ್ತಾ ಯೆರೂಸಲೇಮಿಗೆ ಬಂದಾಗ ಇಡೀ ಪಟ್ಟಣವೇ ಗಾಬರಿಯಿಂದ ತುಂಬಿತ್ತು. ಅರಸನಾದ ಹೆರೋದನು ಇದರ ಕುರಿತು ಹೆಚ್ಚಿನ ವಿಚಾರಣೆಗೆ ತೊಡಗಿದನು. ಇವನು ಮಹಾಹೆರೋದನು, ಇವನು ಮೂಢನಂಬಿಕೆಯುಳ್ಳವನಾಗಿದ್ದನು. ಇವನ ವಂಶಚರಿತ್ರೆಯನ್ನು ನೀವು ತಿಳುಕೊಳ್ಳಲು ಪ್ರಯತ್ನಿಸಿರಿ. ಅದು ತುಂಬಾ ಕ್ರೂರಿಗಳ ವಂಶವಾಗಿತ್ತು.
ಈ ಮಹಾಹೆರೋದನು ಅವರೆಲ್ಲರಲ್ಲಿ ಅತೀ ಕ್ರೂರನಾಗಿದ್ದನು. ಅವನು ಇದುಮಾಯದಿಂದ ಬಂದವನು, ಇಸ್ರಾಯೇಲ್ಯನಲ್ಲ. ತನ್ನ ಸ್ಥಾನವನ್ನು ರೋಮಾಯರಿಂದ ಹಣಕೊಟ್ಟು ಕೊಂಡುಕೊಂಡಿದ್ದನು. ಆದ್ದರಿಂದ ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯಾಗಿರುವವನು ಇವನು ಯಾರೆಂದು ತಿಳಿಯುವ ಕುತೂಹಲ ಉಂಟಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಅವರನ್ನು ಕೇಳಿಕೊಳ್ಳಲಿಲ್ಲ, ಅಪ್ಪಣೆ ಕೊಟ್ಟನು. ನಿಮ್ಮಲ್ಲಿನ ಧರ್ಮಶಾಸ್ತ್ರಗಳಲ್ಲಿ ಬರತಕ್ಕ ಮೆಸ್ಸಿಯನ ಕುರಿತಾಗಿ ಇದೆಯೆಂದು ನನಗೆ ಗೊತ್ತಿದೆ. ಅವನು ಹುಟ್ಟಬೇಕಾದದ್ದು ಎಲ್ಲಿ ಎಂಬುದಾಗಿ ನಾನು ತಿಳಿದುಕೊಳ್ಳಬೇಕು. ಆಶ್ಚರ್ಯ ಸಂಗತಿಯೆಂದರೆ ಅವರು ಆತನಿಗೆ ಹೇಳಬಲ್ಲವರಾದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡಿಕೊಳ್ಳೋಣ. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು. ಅವನು ತನ್ನ ಪ್ರಜೆಯಾದ ಇಸ್ರಾಯೇಲ್ಯರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೆರೋದನು ಶಾಸ್ತ್ರಿಗಳಿಗೆ ಈ ಪ್ರಶ್ನೆ ಹಾಕಿದಾಗ ಅವರು ಶಾಸ್ತ್ರಗಳನ್ನು ಹುಡುಕಬೇಕಾಗಿರಲಿಲ್ಲ. ಅವರಿಗೆ ಇದರ ಕುರಿತು ಚೆನ್ನಾಗಿ ತಿಳಿದಿತ್ತು. ಪ್ರಿಯರೇ, ಸತ್ಯವೇದದಲ್ಲಿನ ಈ ಸಂಗತಿಗಳನ್ನು ಚಾರಿತ್ರಿಕವಾಗಿ ತಿಳಿದುಕೊಂಡಿದ್ದು ವೈಯಕ್ತಿಕ ಸಂಬಂಧವೇನೂ ಇಲ್ಲದ ಜನರು ಅವರಾಗಿದ್ದರು. ಶಾಸ್ತ್ರಿಗಳು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿದ್ದರಿಂದ ಅವರು ಈ ಜೋಯಿಸರ ಬಳಿಗೆ ಹೋಗಿ, ನಾವು ನಿಮ್ಮ ಸಂಗಡ ಬರಲೋ, ನಾವು ಕೂಡ ಈ ಮೆಸ್ಸಿಯನಿಗಾಗಿ ಕಾಯುತ್ತಿದ್ದೆವು ಎಂದು ಹೇಳಬಹುದೆಂದು ನಾವು ಭಾವಿಸಿರಬಹುದು. ಆದರೆ ಅವರು ಆ ರೀತಿ ಹೇಳಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಕರ್ತನ ಬರೋಣದ ಕುರಿತು ಎಷ್ಟೋ ಜನರು ತಿಳಿದುಕೊಂಡಿಲ್ಲ. ನಾವು ಆ ಕುರಿತು ಮಾತಾಡುತ್ತೇವೆ, ಪ್ರವಾದನೆಗಳ ಅಧ್ಯಯನ ಮಾಡುತ್ತೇವೆ. ಆತನು ಈ ಗಳಿಗೆಯಲ್ಲಿ ಬಂದರೆ ನಾವು ಆತನನ್ನು ಭೇಟಿಯಾಗುತ್ತೇವೋ? ಒಂದು ವೇಳೆ ಆತನು ನೀನಿರುವಲ್ಲಿಗೆ, ನೀನಿರುವ ಪರಿಸ್ಥಿತಿಗಳ ನಡುವೆಯೇ ಬಂದರೆ ನಿನಗೆ ಅದರಿಂದ ತೊಂದರೆಯಾಗುತ್ತದೋ? ನೀನು ಬೇರೆ ಸಮಯದಲ್ಲಿ ಬರುತ್ತಿದ್ದರೆ ಒಳ್ಳೆಯದಿತ್ತು ಎಂದು ನಾವು ಹೇಳುತ್ತೇವೆಯೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣವಾ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಯಿಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಈಗ ಒಂದು ಮಾತನ್ನು ಹೇಳುತ್ತೇನೆ, ಅದು ಸರಿಯೆಂದು ಮುಂದಕ್ಕೆ ತೋರಿಸಿಕೊಡುತ್ತೇನೆ. ಆ ಜೋಯಿಸರು ಯೆರೂಸಲೇಮಿಗೆ ಬರುವುದಕ್ಕಿಂತ ಸ್ವಲ್ಪ ಮೊದಲೇ ಆ ನಕ್ಷತ್ರ ಅವರಿಗೆ ಕಾಣಿಸಿಕೊಂಡಿತ್ತು. ಅವರು ಒಂಟೆಗಳ ಮೇಲೆ ಪ್ರಯಾಣ ಮಾಡಿಕೊಂಡು ಬಂದಿದ್ದರೆಂಬುದನ್ನು ನೆನಪಿನಲ್ಲಿಡಿರಿ. ಅದು ನಿಜವಾಗಿಯೂ ದೀರ್ಘವಾದ ಕಷ್ಟಕರವಾದ ಪ್ರಯಾಣವಾಗಿತ್ತು. ಆ ನಕ್ಷತ್ರ ಕಾಣಿಸಿಕೊಂಡು ಸುಮಾರು 1 ವರ್ಷದ ಬಳಿಕ ಅವರು ಯೆರೂಸಲೇಮಿಗೆ ಬಂದರೆಂದು ತಿಳಿಯಬಹುದು. ಇದು ಅವರಿಗೆ ಕ್ರಿಸ್ಮಸ್ ಸಂತೋಷದಂತೆ ಇರಲಿಲ್ಲ. ಆ ದೀರ್ಘವಾದ ಪ್ರಯಾಸಕರ ಪ್ರಯಾಣದುದ್ದಕ್ಕೂ ಅವರಿಗಿದ್ದ ನಿರೀಕ್ಷೆಯೇನೆಂದರೆ ಆತನನ್ನು ಕಂಡು ತಾವು ತಂದ ಕಾಣಿಕೆಗಳನ್ನು ಆತನಿಗೆ ಸಮರ್ಪಿಸುವುದೇ ಆಗಿತ್ತು. ಪ್ರಿಯರೇ, ಅವರಿಗೆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಹೆರೋದನು ಅವರಿಂದ ಚೆನ್ನಾಗಿ ತಿಳಿದುಕೊಂಡದ್ದನ್ನು ಗಮನಿಸಿರಿ. ಇದನ್ನೂ ನೆನಪಿನಲ್ಲಿಡಿ. ಮುಂದೆ ಬರುವ ಕತೆಗೆ ಇದು ಅತೀ ಅವಶ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೂ ತಿಳಿಸಿರಿ. ನಾನು ಬಂದು ಅದಕ್ಕೆ ಅಡ್ಡಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಸರ್ಪದಂತೆ ಜಾಣನಾಗಿದ್ದನು. ಅದು ಅವನ ನಿಜ ಸ್ವಭಾವವೇ ಆಗಿತ್ತು. ಒಂದು ವೇಳೆ ಅವನು, ಈ ರಾಜನು ಈ ಪ್ರದೇಶದಲ್ಲಿ ಹುಟ್ಟುವುದಾದರೆ ನಾನು ಅವನನ್ನು ಮುಗಿಸುತ್ತೇನೆ ಎಂದು ಹೇಳಿ ಬೆತ್ಲೆಹೇಮಿಗೆ ಸೈನಿಕರನ್ನು ಕಳುಹಿಸುತ್ತಿದ್ದರೆ ಅವನಿಗೆ ಆ ಮಗು ಸಿಗುತ್ತಿರಲಿಲ್ಲ. ಯಾಕಂದರೆ ಆ ಮಗುವಿನ ಹೆತ್ತವರು ಆ ಮಗುವನ್ನು ಅಡಗಿಸಿಡುತ್ತಿದ್ದರು. ಆದ್ದರಿಂದ ಈ ಜೋಯಿಸರು ಹೋಗಿ ಮಗುವನ್ನು ಕಂಡು ಹಿಂದೆ ಬಂದು ತನಗೆ ಹೇಳಿದರೆ
ಆಗ ನಾನು ಆರಾಧಿಸುವ ನೆವನದಲ್ಲಿ ಅಲ್ಲಿಗೆ ಹೋಗಿ ಆ ಮಗುವನ್ನು ಕೊಲ್ಲಬಹುದೆಂದು ನೆನೆಸಿದನು. ಪ್ರೀತಿಯುಳ್ಳ ದೇವಜನರೇ, ಎಂಥ ಆಲೋಚನೆಗಳು ನೋಡ್ರಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಕ್ಷತ್ರವು ಈಗ ಪುನಃ ಕಾಣಿಸಿಕೊಂಡಿತು. ಅದು ಒಂದು ದೈವಿಕ ನಕ್ಷತ್ರವಾಗಿತ್ತು. ಅದು ಅದ್ಭುತವಾದದ್ದಾಗಿತ್ತು. ಆದ್ದರಿಂದ ನಾವು ಅದಕ್ಕೆ ಪ್ರಾಕೃತಿಕ ವಿವರಣೆ ಕೊಡುವ ಅಗತ್ಯವಿಲ್ಲ. ಅನೇಕ ಖಗೋಳಶಾಸ್ತ್ರಜ್ಞರು ಅಭಿಪ್ರಾಯಪಡುವಂತೆ ಆ ಕಾಲದಲ್ಲಿ ಆಕಾಶದಲ್ಲಿ ವಿಶೇಷವಾದ ಚಲನೆಗಳು ಉಂಟಾಗಿರಬಹುದು. ಕ್ರಿಸ್ತನು ಬರುವಾಗ ಆಕಾಶ ಭೂಮಿಗಳೆರಡೂ ಆತನ ಬರೋಣಕ್ಕೆ ಸ್ಪಂದಿಸಿರಬಹುದು. ಇಂಥ ಸಂಗತಿಗಳು ನಡೆದಿರಬಹುದು. ಹೇಗಿದ್ದರೂ ಆ ಜೋಯಿಸರು ಒಂದು ಅಲೌಕಿಕವಾದ ನಕ್ಷತ್ರವನ್ನು ಕಂಡಿದ್ದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಲಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಬೆತ್ಲೆಹೇಮಿಗೆ ಬರುವ ಸಮಯದಲ್ಲಿ ಯೇಸು ಛತ್ರದ ಒಂದು ಗೋದಲಿಯಲ್ಲಿ ಇರಲಿಲ್ಲ. ಆ ಪಟ್ಟಣದಲ್ಲಿದ್ದ ಮಹಾಜನ ಸಮೂಹ ಕೂಡ ಕಡಿಮೆಯಾಗಿತ್ತು. ಕಾನೇಶ್ಮಾರಿ ಮುಗಿದಿದ್ದರಿಂದ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದ್ದರು. ಆದರೆ ಈ ಮಗು ಆಗತಾನೇ ಹುಟ್ಟಿದ್ದರಿಂದ ಅವರು ಕೂಡಲೇ ಅಲ್ಲಿಂದ ಹೊರಟಿರಲಿಲ್ಲ. ಅದು ಮಗುವಿಗೆ ಅಪಾಯಕಾರಿಯೆಂದು ಹೆತ್ತವರು ತಿಳಿದಿರಬಹುದು. ಆದ್ದರಿಂದ ಅವರು ಬೆತ್ಲೆಹೇಮಿನಲ್ಲೇ ಒಂದು ಮನೆಯಲ್ಲಿ ಉಳುಕೊಂಡರು. ಅವರು ಮನೆಯೊಳಕ್ಕೆ ಬಂದರು. ಪ್ರಿಯರೇ, ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು ಬಹು ಆಸಕ್ತಿಕರವಾದದ್ದಾಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಉಷ್ಟ್ರ ಸಮೂಹವು ಮಿದ್ಯಾನಿನ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ಆ ಸಾರ್ಥವಾಹರೆಲ್ಲ ಕನಕವನ್ನೂ ಧೂಪವನ್ನೂ ತೆಗೆದುಕೊಂಡು ಶೇಬದಿಂದ ಬಂದು ಯೆಹೋವನ ಸ್ತುತ್ಯ ಕೃತ್ಯಗಳನ್ನು ಸಾರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 2ನೇ ಬರೋಣದಲ್ಲಿ ಯಾವ ಕಾಣಿಕೆ ಬಿಟ್ಟು ಹೋಗಿದೆ? ಅದು ರಕ್ತಬೋಳ. ಅವರು ರಕ್ತಬೋಳವನ್ನು ತರುವುದಿಲ್ಲ, ಯಾಕೆಂದರೆ ಅದು ಮರಣವನ್ನು ಸೂಚಿಸುವಂತಾದು. ಪ್ರಿಯರೇ, ಕ್ರಿಸ್ತನು 2ನೇ ಸಾರಿ ಬರುವಾಗ ಆತನ ಮರಣದ ವಿಚಾರವೇ ಇರುವುದಿಲ್ಲ. ಬಂಗಾರ ಆತನ ಜನನ, ರಾಜನಾಗಿರುವುದನ್ನು ತಿಳಿಸುತ್ತದೆ. ಧೂಪವು ಆತನ ಜೀವಿತದ ಪರಿಮಳವನ್ನು ತಿಳಿಸುತ್ತದೆ. ರಕ್ತಬೋಳವು ಆತನ ಮರಣವನ್ನು ಸೂಚಿಸುತ್ತದೆ. ಪ್ರಿಯರೇ, ಈ ಮೂರೂ ಸಂಗತಿಗಳು ಆತನು ಮೊದಲ ಸಾರಿ ಬಂದಾಗಿನ ಕಾಣಿಕೆಗಳಲ್ಲಿ ಅಡಕವಾಗಿದ್ದವು. ಆದರೆ ಆತನ 2ನೇ ಬರೋಣದಲ್ಲಿ ರಕ್ತಬೋಳವನ್ನು ತರುವುದಿಲ್ಲ, ಯಾಕಂದರೆ ಆಗ ಆತನು ಲೋಕದ ಪಾಪಕ್ಕಾಗಿ ಸಾಯುವುದಕ್ಕೋಸ್ಕರ ಬರುವುದಲ್ಲ. ಆತನು ರಾಜರ ರಾಜನಾಗಿ ಕರ್ತರ ಕರ್ತನಾಗಿ ಬರಲಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆರೋದನು ಯಥಾರ್ಥವಂತನೆಂದು ನೆನೆಸಿದ್ದ ಜೋಯಿಸರು ಆತನು ನಿಜವಾಗಿಯೂ ಯೇಸುವಿಗೆ ಅಡ್ಡ ಬೀಳುವನೆಂದು ನೆನೆಸಿದ್ದರು. ಆದರೆ ಆ ಜೋಯಿಸರು ಬೇರೆ ಮಾರ್ಗವಾಗಿ ಹೋಗಬೇಕೆಂದು ದೂತನೊಬ್ಬನು ಅವರಿಗೆ ತಿಳಿಸದಿರುತ್ತಿದ್ದರೆ ಅವನು ಖಂಡಿತವಾಗಿ ಮಗುವನ್ನು ಕೊಲ್ಲಿಸುತ್ತಿದ್ದನು. ಅವರು ಬಹುಶಃ ದಕ್ಷಿಣಕ್ಕಾಗಿ ಹೆಬ್ರೋನಿಗೆ ಬಂದು ಮೃತ ಸಮುದ್ರದ ದಕ್ಷಿಣ ಭಾಗದಲ್ಲಿ ದಾಟಿ ಹೋಗಿರಬಹುದು. ಹೀಗೆ ಅವರು ಹೆರೋದನಿಂದ ಪೂರಾ ದೂರದಿಂದ ಹೋದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಐಗುಪ್ತಕ್ಕೆ ಓಡಿ ಹೋದದ್ದು ಎಂಬ ವಿಚಾರದಲ್ಲಿ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಪ್ರಿಯರೇ,
ಕರ್ತನ ದೂತನು ಯೋಸೇಫನಿಗೆ ಕಾಣಿಸಿಕೊಂಡು, ಹೆರೋದನು ಮಗುವನ್ನು ಕೊಲ್ಲಬೇಕೆಂದಿರುವುದರಿಂದ ಅವರು ಬೆತ್ಲೆಹೇಮನ್ನು ಬಿಟ್ಟು ಹೋಗಬೇಕೆಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಎಂಬುದಾಗಿ. ಪ್ರಿಯರೇ, ಯೋಸೇಫನು ಕೂಡಲೇ ದೇವರ ಮಾತಿಗೆ ವಿಧೇಯನಾದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ಓಶೇಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನದ ಪ್ರವಾದನೆಯಾಗಿದೆ. ಇದಕ್ಕೆ ಒಂದು ಚಾರಿತ್ರಿಕ ಆಧಾರವೂ ಇದೆ. ಐಗುಪ್ತದಿಂದ ಮಗನನ್ನು ಕರೆದದ್ದು ಅದು ಒಂದು ಜನಾಂಗವಾಗಿತ್ತು. ಐಗುಪ್ತದಿಂದ ಈ ಮಗನನ್ನು ಕರೆದದ್ದು ಇದು ಒಬ್ಬ ವ್ಯಕ್ತಿ. ಈ ಮಗು ಯೋಸೇಫನು ಮಗುವನ್ನು ಅದರ ತಾಯಿಯನ್ನು ಕರಕೊಂಡು ಐಗುಪ್ತಕ್ಕೆ ಹೋಗಿ ದೇವರು ಕರೆಯುವ ತನಕ ಅಲ್ಲೇ ಉಳಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆರೋದನು ಜೋಯಿಸರನ್ನು ಪ್ರತ್ಯೇಕವಾಗಿ ವಿಚಾರಿಸಿದಾಗ ನಕ್ಷತ್ರವು ಕಾಣಿಸಿಕೊಂಡ ಕಾಲವನ್ನು ಚೆನ್ನಾಗಿ ತಿಳಿದುಕೊಂಡನು. ಆಗ ಆ ಜೋಯಿಸರು ಸುಮಾರು 1 ವರ್ಷದ ಹಿಂದೆ ಎಂದು ಹೇಳಿರಬೇಕು. ಈ ಜೋಯಿಸರು ಎಲ್ಲ ಪೂರ್ವ ದೇಶಗಳಿಂದ ಬಂದವರೆಂದು ನೆನೆಸುವುದಾದರೆ ಅವರು ಯಾವುದಾದರೊಂದು ಸ್ಥಳದಲ್ಲಿ ಒಟ್ಟಾಗಿ ಸೇರಿಕೊಂಡು ಬಳಿಕ ಯೆರೂಸಲೇಮಿನ ಕಡೆಗೆ ಪ್ರಯಾಣ ಬೆಳೆಸಿ ಒಂಟೆಗಳ ಮೇಲೆ ಪ್ರಯಾಣಿಸುವ ಆ ಕಾಲದಲ್ಲಿ ತುಂಬಾ ಸಮಯದ ಬಳಿಕ ಯೆರೂಸಲೇಮನ್ನು ತಲುಪಿರಬೇಕು. ಅದು 1 ವರ್ಷದ ಕಾಲ, ಇಲ್ಲವೇ ಹೆಚ್ಚೂ ಆಗಿರಬಹುದು. ತನಗೆ ಜೋಯಿಸರು ಹಿಂತಿರುಗಿ ಬಂದು ತೀರಿಸಲಿಲ್ಲವೆಂದು ಹೆರೋದನು ಸಿಟ್ಟುಗೊಂಡನು. ಆಗ ಅವನು, ಆ ಜೋಯಿಸರು ಮಗು ಹುಟ್ಟಿದ್ದು 1 ವರ್ಷದ ಹಿಂದೆ ಎಂದು ಹೇಳಿದ್ದಾರೆ. ಆದ್ದರಿಂದ ನಾನು ಅದನ್ನು ಇನ್ನೂ ವಿಸ್ತರಿಸಿ 2 ವರ್ಷವೆಂದು ಮಾಡಿ 2 ವರ್ಷದೊಳಗಿನ ಎಲ್ಲ ಗಂಡು ಕೂಸುಗಳನ್ನು ಕೊಲ್ಲಿಸುತ್ತೇನೆ ಎಂದು ತೀರ್ಮಾನಿಸಿದನು. ಪ್ರಿಯರೇ, ಇವನು ನಿಜಕ್ಕೂ ಹುಚ್ಚನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ನೋಡೋಣ. ಯೆರೆಮೀಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮಾದಲ್ಲಿ ಬೊಬ್ಬೆಯೂ ಕೇಳಿಸಿತು, ಅಳುವಿಕೆಯೂ ಬಹು ಗೋಳಾಟವೂ ಉಂಟಾದವು. ರಾಹೇಳಲು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಳು ಎಂಬುದಾಗಿ. ಪ್ರಿಯರೇ, ಇದೂ ಕೂಡ ಒಂದು ಅಸಾಮಾನ್ಯವಾದ ಪ್ರವಾದನೆ. ಬೆತ್ಲೆಹೇಮಿನಲ್ಲಿ ಗೋಳಾಟ ಉಂಟಾಗುವುದೆಂದು ಯೆರೆಮೀಯನು ಹೇಳಿಲ್ಲ, ಆದರೆ ಅವನು ರಾಮ ಎಂದು ಹೇಳುತ್ತಾನೆ. ಬೆತ್ಲೆಹೇಮು ಯೆರೂಸಲೇಮಿನಿಂದ ದಕ್ಷಿಣಕ್ಕೆ ಎಷ್ಟು ದೂರದಲ್ಲಿತ್ತೋ ಅಷ್ಟೇ ದೂರ ಉತ್ತರಕ್ಕೆ ರಾಮವು ಇತ್ತು. ಮತ್ತು ರಾಮ ಎಂಬುದು ಯೆರೆಮೀಯನ ಸ್ವಂತ ಸ್ಥಳವಾಗಿತ್ತು. ಅರಸನು ಸೈನಿಕರಿಗೆ ಕೂಸುಗಳನ್ನು ಕೊಲ್ಲಿಸಲು ಅಪ್ಪಣೆ ಕೊಟ್ಟಾಗ ಸೇನಾಧಿಪತಿಯು ಎಲ್ಲಿಂದ ಪ್ರಾರಂಭಿಸಲಿ ಎಂದು ಕೇಳಿರಬಹುದು. ಆಗ ಹೆರೋದನು ಯೆರೂಸಲೇಮಿನಿಂದ ದಕ್ಷಿಣಕ್ಕೆ ಬೆತ್ಲೆಹೇಮ್ ಹಾಗೂ ಉತ್ತರಕ್ಕೆ ರಾಮಾದವರೆಗೆ ವೃತ್ತಾಕಾರವಾಗಿ ಮಾಡು ಎಂದು ಹೇಳಿರಬಹುದು. ಹೀಗೆ 12 ಮೈಲುಗಳ ಸುತ್ತಳತೆಯಲ್ಲಿನ ಪ್ರದೇಶದಲ್ಲಿ ತಮ್ಮ ಮಕ್ಕಳನ್ನು ಕಳಕೊಂಡ ತಾಯಿಯಂದಿರ ಗೋಳಾಟ ಭಯಂಕರವಾಗಿದ್ದಿರಬಹುದು. ಯೆರೆಮೀಯನ ಮೂಲಕ ಹೇಳಲ್ಪಟ್ಟ ಪ್ರವಾದನೆ ಅಕ್ಷರಶ ನೆರವೇರಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನೋಡುವಾಗ ನಜರೇತಿಗೆ ಹಿಂತಿರುಗಿದ್ದು ಎಂಬುದನ್ನು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ ನೋಡೋಣ. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಗಮನಿಸತಕ್ಕದ್ದು. ಪೆನಿಯೇಲಿನಲ್ಲಿ ಯಾಕೋಬನಿಗೆ ಕರ್ತನ ದೂತನು ಕಾಣಿಸಿದನು ಎಂದಿದೆ, ಆದರೆ ಒಬ್ಬ ದೂತನು ಎಂದು ಹೇಳಿದೆ. ಕೇವಲ ದೂತನು ಅಂದರೆ ನರಾವತಾರ ಎತ್ತುವ ಮೊದಲಿನ ಕ್ರಿಸ್ತನು. ಈಗ ಆತನು ಐಗುಪ್ತದಲ್ಲಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರೆಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು.
ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೇಸು ಐಗುಪ್ತದಿಂದ ಹೊರಬಂದು ಇಸ್ರಾಯೇಲಿಗೆ ಪುನಃ ಬರುವುದು ಅವಶ್ಯವಾಗಿತ್ತು. ಇದಕ್ಕೆ ಅತಿ ಮುಖ್ಯವಾದ ಕಾರಣವೆಂದರೆ ಆತನು ಧರ್ಮಶಾಸ್ತ್ರಾಧೀನನಾಗಿ ಹುಟ್ಟಿದವನು. ಆದ್ದರಿಂದ ಧರ್ಮಶಾಸ್ತ್ರಾಧೀನನಾಗಿಯೇ ಜೀವಿಸಬೇಕಾಗಿತ್ತು. ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕೈಕೊಂಡವನು ಆತನೊಬ್ಬನೇ ಆಗಿದ್ದನು. ಆದ್ದರಿಂದ ಆತನು ಐಗುಪ್ತದ ಅಧೀನದಿಂದ ಹೊರಬರಬೇಕಾಗಿತ್ತು. ಆತನು ಮೋಶೆಯಂತೆ ಅಲ್ಲಿ ಬೆಳೆಯಬಾರದಾಗಿತ್ತು. ಇಸ್ರಾಯೇಲ್ಯರಂತೆ ಐಗುಪ್ತದ ಅಧೀನದಲ್ಲಿ ಇರಬಾರದಾಗಿತ್ತು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 21 ಮತ್ತು 22ನೇ ವಚನ ನೋಡೋಣ. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಎಂಬುದಾಗಿ. ಪ್ರಿಯರೇ, ಅರ್ಕೆಲಾಯನು ಇನ್ನೊಬ್ಬ ಹೆರೋದನಾಗಿದ್ದು ಇವನು ಕ್ರೂರಿಯಾಗಿದ್ದವನೇ. ನಮ್ಮ ಧ್ಯಾನ ಮುಂದುವರಿಸಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಮತ್ತು ನಜರೇತೆಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಜರಾಯನೆಂಬ ಹೆಸರು ಆತನಿಗೆ ಬರುವುದು. ನಜರೇತ್ ಎಂಬುದರ ಇಬ್ರಿಯ ಶಬ್ದ ನೆಟ್ಟರ್ ಎಂಬುದಾಗಿದೆ. ಅದರ ಅರ್ಥ ಕೊಂಬೆ ಅಥವಾ ಚಿಗುರು ಎಂಬುದಾಗುತ್ತದೆ. ಆ ಪಟ್ಟಣ ಅತಿ ಚಿಕ್ಕದಾದ್ದರಿಂದ ಆ ರೀತಿ ಕರೆಯಲ್ಪಟ್ಟಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ, 53ನೇ ಅಧ್ಯಾಯ 2 ಮತ್ತು 3ನೇ ವಚನ ಹಾಗೂ ಕೀರ್ತನೆ 22 6ನೇ ವಚನದಲ್ಲಿ ಈ ಪ್ರವಾದನೆಯ ಮಾತುಗಳು ನಜರೇತಿಗೆ ಸಂಬಂಧಿಸಿದವುಗಳಾಗಿವೆ. ಯೇಸುವಿಗೆ ನಜರಾಯನೆಂಬ ಹೆಸರು ಕೊಡಲ್ಪಟ್ಟದ್ದು ಆತನು ಯೆಸ್ಸೇ ಕುಲದ ಈಶಾಯನ ಅಂಕುರವೆಂಬ ಮಾತ್ರಕ್ಕಾಗಿ ಅಲ್ಲ, ಆದರೆ ಆತನು ನಜರೇತ್ ಊರಲ್ಲೇ ಬೆಳೆದು ಬಂದದ್ದರಿಂದಲೇ ಹೀಗೆ ಪ್ರವಾದನೆಯು ನೆರವೇರಿತು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಜನನದ ಕುರಿತಾದ 4 ಪ್ರವಾದನೆಗಳನ್ನು ನಾವು ನೋಡಿದೆವು. ಬೆತ್ಲೆಹೇಮಿನಲ್ಲಿ ಕ್ರಿಸ್ತನ ಜನನ, ಐಗುಪ್ತದಿಂದ ಕರೆಯಲ್ಪಟ್ಟವನು, ರಾಮದಲ್ಲಿ ಆದ ಗೋಳಾಟ ಹಾಗೂ ಆತನು ನಜರಾಯನೆಂದು ಕರೆಯಲ್ಪಟ್ಟದ್ದು. ಈ 4 ಸ್ಥಳಗಳಿಗೂ ಆತನಿಗೂ ಸಂಬಂಧ ಉಂಟಾಯಿತು ಮತ್ತು ವಿಚಿತ್ರವಾದ ಪ್ರವಾದನೆಗಳು ಎಂಬುದಾಗಿ ಕಂಡದ್ದೆಲ್ಲವೂ ನಿಜವಾಗಿ ನೆರವೇರಿದವು. ಇಲ್ಲಿಗೆ ಮತ್ತಾಯನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ರಾಜನ ಮುಂದೂತನಾದ ಸ್ನಾನಿಕನಾದ ಯೋಹಾನನು ರಾಜ್ಯದ ಕುರಿತು ಘೋಷಣೆ, ಅರಸನಾದ ಯೇಸುವಿಗೆ ದೀಕ್ಷಾಸ್ನಾನ ಮಾಡಿದ್ದು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡೋಣ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಪಕ್ಕನೆ ಸ್ನಾನಿಕನಾದ ಯೋಹಾನನು ಕಾಣಿಸಿಕೊಳ್ಳುತ್ತಾನೆ. ನಮಗೆ ಮತ್ತಾಯನ ಸುವಾರ್ತೆ ಮಾತ್ರ ಇರುತ್ತಿದ್ದರೆ ಇವನು ಎಲ್ಲಿಂದ ಬಂದನು, ಇವನ ಹಿನ್ನೆಲೆ ಏನು ಎಂಬುದಾಗಿ ನಾವು ಕೇಳುತ್ತಿದ್ದೆವು. ಮತ್ತಾಯನು ಇದಾವುದನ್ನೂ ನಮಗೆ ತಿಳಿಸುವುದಿಲ್ಲ. ಅದಕ್ಕೆ ಕಾರಣವೂ ಕೂಡ ಸ್ಪಷ್ಟವಾಗಿದೆ. ಮಲಾಕಿಯ ಪ್ರವಾದಿಯು ಅರಸನ ಆಗಮನಕ್ಕಾಗಿ ದಾರಿ ಸಿದ್ಧಪಡಿಸುವುದಕ್ಕೆ ಮುಂದೂತನು ಕಳಿಸಲ್ಪಡುತ್ತಾನೆ ಎಂದು ಹೇಳಿದ್ದನು. ಮಲಾಕಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನಾವು ನೋಡುತ್ತೇವೆ. ಪ್ರಿಯರೇ, ಈ ಮುಂದೂತನೇ ಸ್ನಾನಿಕನಾದ ಯೋಹಾನನು. ಮುಂದೂತನೊಬ್ಬನ ಹಿನ್ನೆಲೆಯನ್ನು ನಾವು ತಿಳುಕೊಳ್ಳುವ ಅಗತ್ಯವಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸ್ನಾನಿಕನಾದ ಯೋಹಾನನು ತಾನು ಮುಂದೂತನು ಮಾತ್ರ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿರುತ್ತಾನೆ ಮತ್ತು ಮತ್ತಾಯನು ಕೂಡ ಇದನ್ನು ಸ್ಪಷ್ಟವಾಗಿ ಬರೆದಿರುತ್ತಾನೆ. ಆದ್ದರಿಂದ ಅವನು ನೇರವಾಗಿ ಸುವಾರ್ತೆಯಲ್ಲಿ ಕಾಣಿಸಿಕೊಂಡು ಯೂದಾಯದ ಅಡವಿಗಳಲ್ಲಿ ಪರಲೋಕ ರಾಜ್ಯ ಸಮೀಪಿಸಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಲು ತೊಡಗಿದನು. ಕರ್ತನಲ್ಲಿ ಪ್ರಿಯರೇ, ದೇವರ ಬಯಕೆ ಪ್ರತಿಯೊಬ್ಬರೂ ತನ್ನ ಕಡೆಗೆ ತಿರುಗಿಕೊಂಡು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದೇ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳಿದಂಥ ನಾವು ಇಂದೇ ನಮ್ಮ ಜೀವಿತದಲ್ಲಿ ದೇವರಿಗೆ ಸಮರ್ಪಿಸಿಕೊಂಡವರಾಗಿ ರಕ್ಷಣೆಯ ಸಂತೋಷದ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ತಂದೆಯಾದ ದೇವರ ಪ್ರೀತಿಯು ನಿಮ್ಮಲ್ಲಿ
ನೆಲೆಯಾಗಿರಲಿ. ಆಮೆನ್. ಪ್ರಿಯರೇ, ಇದುವರೆಗೆ ಮತ್ತಾಯನ ಸುವಾರ್ತೆಯ 2ನೇ ಅಧ್ಯಾಯದಲ್ಲಿ ಜೋಯಿಸರು ಬಂದದ್ದು, ಐಗುಪ್ತಕ್ಕೆ ಓಡಿ ಹೋಗಿದ್ದು, ನಜರೇತಿಗೆ ಹಿಂದಿರುಗಿದ್ದು ಹಾಗೂ 3ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಸೇವೆ ಎಂಬ ಪ್ರಸ್ತಾಪಗಳನ್ನು ವಿವರವಾಗಿ ಅಧ್ಯಯನ ಮಾಡಿದೆವು. ನಾವು ಮುನ್ನುಡಿಯಲ್ಲಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮ ಇಂದಿನ ಅಧ್ಯಯನದಲ್ಲಿ ಕಂಡುಕೊಂಡೆವು. ಪ್ರಿಯರೇ, ದೇವರು ರಕ್ಷಕನಾದ ಯೇಸುವು ಈ ಲೋಕದಲ್ಲಿ ಮನುಷ್ಯನಾಗಿ ಬರುವುದಕ್ಕಾಗಿ ಮರಿಯಳು ಮತ್ತು ಯೋಸೇಫ ಎಂಬ ಪೂರ್ಣ ವಿಧೇಯತೆಯುಳ್ಳ ದಂಪತಿಗಳ ಕುಟುಂಬವನ್ನು ಆಯ್ಕೆ ಮಾಡಿದನು. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂದು ಯೆಹೋವನು ನುಡಿಯುವುದನ್ನು ಯೆಶಾಯ 55:9ನೇ ವಚನದಲ್ಲಿ ನೋಡುತ್ತೇವೆ. ಇಂತಹ ತನ್ನ ಅತ್ಯುನ್ನತವಾದ ಆಲೋಚನೆಯಿಂದ ಆತನು ಮರಿಯಳು ಮತ್ತು ಯೋಸೇಫನನ್ನು ಆರಿಸಿಕೊಂಡನು. ಎಂದಿಗೂ ಪಕ್ಷಪಾತ ಮಾಡದ ಅದೇ ಜೀವಸ್ವರೂಪನು ಇಂದು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೋಸೇಫ ಮತ್ತು ಮರಿಯಳಂತೆ ಆತನಿಗೆ ಪೂರ್ಣ ವಿಧೇಯರಾಗಿ ಜೀವಿಸಿ ನಿಜವಾದ ಆನಂದದಲ್ಲಿ ಜೀವಿಸೋಣ.